ವಿದ್ಯಾರ್ಥಿಗಳೇ, ಈಗ ನೀವು ಈ ಗಣಿತ ಮಾಡಿದ್ದೀರಿ ಅಂತಂದ್ರೆ ಮಾಡ್ರಿ, ಪ್ರಯತ್ನ ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳು ಬರಬೇಕಾದ್ರೆ ಮೊದಲು ಮಗ್ಗಿ ಬರಬೇಕು. ಈಗ ಎಲ್ಲ ಮಿಕ್ಸ್ ಬರ್ತದೆ, ಅದಕ್ಕೆ ಬರ್ತದೆ, ಉಣ ಬರ್ತದೆ, ಗುಣಾಕಾರ ಬರ್ತಾವ, ಮುಂದೆ ಬರ್ತಾವ ಭಾಗಾಕಾರ ಬರ್ತಾವ, ಆಮೇಲೆ ನಿಮ್ಮ ಸರಳೀಕರಣಗಳು ಬರ್ತಾವೆ. ಮತ್ತು ಈ ಲೆಕ್ಕ ಕಲಿಯೋದ್ರಿಂದ ಪ್ರತಿಯೊಂದು ಗಣಿತ ನಿಮಗೆ ಮಾಡ್ಲಿಕ್ಕೆ ಬರ್ತದೆ. ಇದು ಬೇಸಿಕ್ ಅಭ್ಯಾಸ, ಇದು ಅವಶ್ಯದ. ಇದರಿಂದ ಏನು ಫಾಯ್ದೆ ಅದ ಅಂದ್ರೆ ಮಗ್ಗಿ ವೈಪಾಟ್ ಆಗ್ತಾವ, ಮತ್ತು ಉತ್ತರ ಕಂಡು ಹಿಡಿಲಿಕ್ಕೆ ಬರ್ತದೆ, ಭಿನ್ನ ರಾಶಿ ಕಳಿಲಿಕ್ಕೆ ಬರ್ತದೆ, ಕೂಡಿಸ್ಲಿಕ್ಕೆ ಬರ್ತದೆ, ಆಮೇಲೆ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರ್ತದೆ, ಆಮೇಲೆ ಇವು ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಇದು ಕ್ರಿಯೆ ಭಿನ್ನ ರಾಶಿ, ಕ್ರಿಯೆಗಳ ಭಿನ್ನ ರಾಶಿ, ಇದರಾಗೆ ಫರ್ಕ್ ಅದ. ಅಂದರೆ ಗುಣಾಕಾರ ಮೊದಲು ಮಾಡಬೇಕು, ಭಾಗಾಕಾರ ಮಾಡಬೇಕು, ಆಫ್ ಮಾಡಬೇಕು, ದ ಮಾಡಬೇಕು, ಯ ಮಾಡಬೇಕು, ರ ಮಾಡಬೇಕು, ಆಮೇಲೆ ಆಮೇಲೆ ಭಾಗಾಕಾರ ಕ್ರಮಬದ್ಧವಾಗಿ ಮಾಡೋದು ಮೊದಲು ಬೇಸಿಕ್ ಅಭ್ಯಾಸ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಸರಳೀಕರಣ ಈಜಿ ಬರ್ತದೆ. ಆಮೇಲೆ ಬಾಯಲ್ಲಿ ಉತ್ತರ ಇಡತಕ್ಕಂಥ ಭಿನ್ನ ರಾಶಿಗಳು ಮುಂದೆ ಬರ್ತಾವೆ. ಬಾಯಲ್ಲೇ ಉತ್ತರ ಇಡಬೇಕು ನೀವು ಸರಳೀಕರಣದಾಗ. ಹೀಗೆಲ್ಲ ಮಾಡ್ಕೋತ ಕೊಡೋದೇನ, ಈ ಲೆಕ್ಕ ನೀವು ಕಲೀಲಿಕ್ಕೆ ಬೇಕು. ನೋಡಿ, 4 7 ಗುಂಡ್ಲೆ 14 4 2 9 ಗುಂಡ್ಲೆ 5 3 15 1 2 17 3 ಗುಂಡ್ಲೆ 9 16. ನಿಮಗೆ ಇನ್ನೊಂದು ಅನಿಸ್ಬೋದು, ಇವು ಯಾಕೆ ಹಾಕ್ಯಾರ ಸರು ಅನ್ನೋದು ನಿಮಗೆ ತಲೆಯಾಗಿ ಬರಬೇಕಾದ್ರೆ ಇದರಿಂದ ಟೇಬಲ್ಸ್ ಬೈಪಾಟ್ ಆಗ್ತಾವೆ. ಏನು ಬೈಪಾಟ್ ಆಗ್ತಾವೆ? ಟೇಬಲ್ಸ್ ಬೈಪಾಟ್ ಆಗ್ತಾವೆ. ಇದು ಬಂದರೇ ಇದು ಹಿಟ್ಟಿದ್ದಂಗೆ ಮುಂದೆ ಹೋಳಿಗೆ ಮಾಡ್ಕೊರಿ, ಕಡುಬು ಮಾಡ್ಕೊರಿ, ಚಪಾತಿ ಮಾಡ್ಕೊರಿ, ಬೇಕಾದ್ ಮಾಡ್ಕೊರಿ. ಇದು ಹಿಟ್ಟ ಅಂದ್ರೆ ನಿಮಗೆ ಮುಂದೆ ಗಣಿತ ಹೋಗಲಿಕ್ಕೆ ನಿಮಗೆ ಸರಳ ದಾರಿ ಕೊಡ್ತದೆ ಈ ಅಭ್ಯಾಸ. ಅದಕ್ಕೆ ಭಿನ್ನ ರಾಶಿಗಳು ಯಾಕೆ ಬಂದಿರ್ತಾವ ಪ್ರಾರಂಭ, ಎಲ್ಲ ಕ್ರಿಯೆಗಳು ಮಾಡ್ಲಿಕ್ಕೆ ಬಂದು ಅಂದ್ರೆ ಸರಳೀಕರಣ ತಾವೇ ಬರ್ತಾವ. ಮತ್ತು ಇವೇ ಬರಲಿಲ್ಲ ಸರಳೀಕರಣ ಹೆಂಗೆ ಬರ್ತಾವ? ಆಮೇಲೆ ಇದರ ಮೊದಲು ಯಾವ ಕ್ರಿಯೆ ಮಾಡ್ಕೊಳ್ಳೋದು ಮುಂದೆ ಬರ್ತಾವೆ. ಆಮೇಲೆ ನೋಡಕ್ಕಂತಾರೆ, ಇದು ನಿಮಗೆ ಎಷ್ಟು ಅಭ್ಯಾಸ ಬರ್ತದೆ ನೋಡಕ್ಕಂತಾರೆ. ಆಮೇಲೆ ಈಗ ಹಿಂಗೆ ನಾವು ಹಚ್ಕೊಂಡಿವು, ಅವಾಗ ಏನು ಮಾಡಬೇಕು? 4 7 ಗುಂಡ್ಲೆ 14 9 ಎಷ್ಟು? 14 9 14 9 14 8 14 9 126 14 9 126 27 28 128 ಸರ್ವಸ್ ಬಾಲಿ 9. 14 9 ಮಗ್ಗಿ ಬರ್ಬೇಕು ನೋಡಿ. ಇದರಿಂದ ಮಗ್ಗಿ ಬೈಪಾಟ್ ಆಗ್ತಾವ ನಿಮ್ಗೆ, ಅದರ ಸಂಬಂಧ ಹೇಳು ತಿಳಿತಲ್ಲ. 14 126 12 128 9 ಗುಂಡ್ಲೆ 17 3 ಗುಂಡ್ಲೆ 9 16. ನೋಡಿ, ಯಾಕೆ ಈ ಕ್ರಿಯೆಗಳನ್ನು ಹಾಕಿನಿ ಅನ್ನೋದು ನಿಮಗೆ ತೋರಿಸ್ತು. ಇದರಾಗೆಲ್ಲ ನಿಮ್ಮ ಮಗ್ಗಿ ಕೆಲಸನೇ ಅವು. ಇವತ್ತು ಎಷ್ಟು ನೀವು ಅಭ್ಯಾಸ ಜಾಸ್ತಿ ಮಾಡ್ತೀರಿ, ಟೇಬಲ್ಸ್ ಪರ್ಫೆಕ್ಟ್ ಆಗಿಬಿಡ್ತಾವೆ. ಮುಂದೆ ಮೇಲೆ ಹಿಂಗೆ ಕಚ್ಚಾ ತೊಗೊಂಡು ಹಿಂಗೆ ಬಡ 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 ಗಣಿತ ಬಿಡಿಸಿ ಹೋಗ್ಬಿಡ್ತೇವೆ ನಾವು. ನೋಡ್ರಿ ಇದ್ರಾಗ ಎಷ್ಟು ಕೆಲಸ ಅದ ನಿಮ್ದು ಮೈಂಡ. ನಾ ಅದಕ್ಕೆ ಮುಂದೆ ಗುಣಾಕಾರ ಭಾಗಾಕಾರ ಯಾಕೆ ಹಾಕಲಿಲ್ಲ, ಈಗಿಂದೇ ತೊಗೊಂಡು ಹೋದ ಅಂದ್ರೆ ಮುಂದೆ ನಿಮಗೆ ಅಭ್ಯಾಸ ಹೆಂಗೆ ಬರ್ತದೆ ನೀವೇನು ನೋಡಕ್ಕಂತಾರೆ. ಈಗೇನು ನಿಮ್ಮ ಕೆಲಸ ಮಾಡ್ಲಿಕ್ಕೆ ಐತಿ, ಈಗ ಏನು ಮಾಡ್ತದೆ? ಈಗ ಯಾವ ಅಂಕೆಲಿ ಮೊದಲು ಇದನ್ನು ಹೇಳ್ಯಾರ, ಇದರಲ್ಲೇ 4 ಬಾಕ್ ಹೋಗೋದಿಲ್ಲ. 7 ಹೋಗ್ಬೇಕಾದ್ರೆ 7 1 7 5 ಉಳಿತು, ಹೋಗಂಗಿಲ್ಲ. 17 ಅಂತೂ ಅವಿಭಾಜ್ಯ ಸಂಖ್ಯೆ, 7 9 ಅಂತೂ ಬಾಗ ಹೋಗಲ್ಲ. ಇನ್ನು 9ಕ್ಕೆ ಬರ್ರಿ. ಈ 9 ಒಂದಲೇ, ಈ 9 ಒಂದಲೇ. ಇನ್ನು 3ಕ್ಕೆ ಬರ್ರಿ. 3ಕ್ಕೆ ನೋಡ್ರಿ, 8 9 10 11 3 ಹೋಗೋದಿಲ್ಲ. 17 ಹೋಗೋದಿಲ್ಲ. 3ಕ್ಕೆ 4 ಹೋಗೋದಿಲ್ಲ, ಬಿಟ್ಟು ಬಿಡ್ಬೇಕು. 16 8 128 ಹೌದಲ್ಲ ನೋಡ್ರಿ, ಹಿಂಗೆ ಮಗ್ಗಿ ಕಲಿಬೇಕು. 16 8 128 ಹೌದಲ್ಲ ಚೆಕ್ ಮಾಡ್ಕೋಬೇಕು. 16 8 ನೋಡಿ, 8 6 48 ಕೆಲ ಬಂತು 4, 8 1 8 1 4 1 2 ನೋಡಿ. ಇದು ಟೇಬಲ್ಸ್ ಮಗ್ಗಿದ ಕೆಲಸದ ಇಲ್ಲ ನೋಡ್ರಿ. 16 1 16 8 128 ನೋಡಿ. ಇನ್ನು 3 ಇದಕ್ಕೂ ಹೋಗಂಗಿಲ್ಲ ಇರ್ಕೋದು. ಅವಾಗ ಏನು ಮಾಡೋದು? 8 4 32 1 ಗುಂಡ್ಲೆ 17 32 ಗುಂಡ್ಲೆ 17 ನೋಡ್ರಿ.
8 ನಾಲ್ಕಲೆ 32 ಗುಂಡ್ಲೆ 17, 17 ಎರಡ್ಲೆ 34, ಕೈಲ ಬಂತು 3, 17 ಮೂರ್ಲೆ 51, 54, 544, ಸರ್ವಾಸ್ ಬಾಗಲೆ 7 ಮೂರ್ಲೆ 21. 54ಕ್ಕೆ 21ರಲ್ಲೇ ಬಾಗಿಸಿ 21 ಎರಡ್ಲೆ 42, 21 ಮೂರ್ಲೆ 63 ದೊಡ್ಡದಾಯ್ತು. 21 ಎರಡ್ಲೆ 42 ಇದ್ರೆ ಕಳೀರಿ. 4ರಾಗ 2 ಹೋದ್ರೆ 2, 5ರಾಗ 4 ಹೋದ್ರೆ 1. ನೋಡಿ ಈ 4 24 ಐದ್ಲೆ 21 ಎರಡ್ಲೆ 42, ಸಾರಿ 21 ಐದ್ಲೆ 21 ಆರ್ಲೆ 126 ದೊಡ್ಡದು. 21 ಐದ್ಲೆ 105, 19, 25 ಪೂರ್ಣಾಂಕ 19, 21. ಇದು ಆನ್ಸರ್ ಕರೆಕ್ಟ್ ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ಯಾಕಂದ್ರೆ ಮಾತೇನ್ರಿ ತಪ್ಪಿತ್ತ ಮಾತು ತಿದ್ದಬಹುದು ನಾವು. ಯಾಕಂದ್ರೆ 2 ಗಣಿತ ಹೋಗ್ತಾವೊಮ್ಮೆ. 25 ಪೂರ್ಣಾಂಕ 19, 19, 21. ಇದಕ್ಕೆ ರೈಟ್ ಹಾಕೊಳ್ಳೋದು ಬಿಡುದ ಅಲ್ಲಿ ಹೋಗಿ ಹೇಳ್ತಾನೆ ಬುಕ್ದಾಗ ನೋಡಿ. ರೈಟ್ ಹಾಕೋರಿ. ಮುಂದೆ ಲೆಕ್ಕ ಮಾಡಬೇಕು. ರೈಟ್ ಹೇಳೋದು ಬಿಡೋದು ಗಣಿತ ನೋಡ್ಬೇಕು. ಯಾಕಂದ್ರೆ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ ಇವೆಲ್ಲ ಗಣಿತಗಳು. ಮುಂದಿನ ಲೆಕ್ಕ ಟೈಮ್ ಕೊಟ್ಟನು ಮಾಡ್ರಿ. ಈ ಕಚ್ಚಾ ನಿಮಗೆ ಸಿಗ್ತದೆ ನೋಡ್ಲಿಕ್ಕೆ, ಆದ್ರೆ ಈಗ ಸಿಗೋದಿಲ್ಲ. ಚಂದ ಕಾಣಿಸಂಗಿಲ್ಲ ಗಣಿತ. ತಿಳಿತಲ್ಲ. ಮುಂದಿಂದ ಬಿಡಿಸೋಣ. ಎಲ್ಲರೂ ನೀವು ಮಾಡಿರಿ ಅಂತ ನಾ ತಿಳ್ಕೊಂಡನು. ಈಗ ನಾವು 15 ಪೂರ್ಣಾಂಕ 3/4 ಗುಂಡ್ಲೆ 1 ಪೂರ್ಣಾಂಕ 1/3 ಗುಂಡ್ಲೆ 4 ಪೂರ್ಣಾಂಕ 6/7 ಗುಂಡ್ಲೆ 1 ಪೂರ್ಣಾಂಕ 1/17. ಇದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೊಳ್ಳಿ. 15 ನಾಲ್ಕಲೆ 61 3, 63 ನೋಡ್ರಿ 63. 14 15ಲೆ 15 ನಾಲ್ಕಲೆ 61 3, 63 4 ಗುಂಡ್ಲೆ 3 1 3 1 4/3 ಗುಂಡ್ಲೆ 7 4 28 34 34/7 7 4 28 1 6 34 ಗುಂಡ್ಲೆ 17 17 1 18 18 17 17 ನೋಡಿ. ಇನ್ನು ಯಾವ್ಯಾವ ಮಗ್ಗಿ ಒಳಗೆ ಭಾಗ ಹೋಗ್ತದ, ಬಾಧ್ಯತೆ ನೇಮ್ ತಿಳಿತದ. ಇದರಿಂದ ಬಾಧ್ಯತೆ ನೇಮಗಳು ಗುರುತಾಗ್ತಾವ ನೋಡ್ರಿ. ಈಗ 4 ಈ 4 ಹೋತಿಲ್ಲ ನೋಡ್ರಿ. ಈ 4 1 ಈ 4 1 ಈ 3 ತಗೋರಿ. 3 1 3 6 18 ನೋಡ್ರಿ. 7 ತಗೋರಿ. 7 1 7 9 ಹಿಂದೂ ನೋಡ್ಬೇಕು. 17 1 17 2 9 18 18 6 108 ಇದ್ರ ಉತ್ತರ. ಆನ್ಸರ್ ಈಸ್ ಈಕ್ವಲ್ ಟು 108 ಬಂದಿದ್ರೆ ರೈಟ್ ಹಾಕೋರಿ. ನಾ ಇನ್ನ ನೋಡಿ ಬರ್ತೀನಿ. ಯಾಕಂದ್ರೆ ತಪ್ಪಿತ್ತಂದ್ರೆ ಮಾತ್ರ ತಿದ್ದು ನಾವು ಏನು ದೇವರಲ್ಲ. ಮಾಡಲ್ಲೇ ಇಡಲ್ಲೇ ಅದು ಹೆಚ್ಚು ಕಡಿಮೆ ಆಗ್ತಿರ್ತಾವ. ಯಾಕಂದ್ರೆ ಈ ಗಣಿತ ತಪ್ಪು ಅಂತಂದ್ರೆ ಈ ಗಣಿತ ಒಳಗಿಸ್ಬೇಕು ನಾವು. ಅದಕ್ಕೆ ಇದನ್ನು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತವೆ. ಸರಿಯಾಗಿ ನೋಡ್ರಿ. ನಿಮ್ದು ಉತ್ತರ ಬಂದಿತ್ತಂದ್ರೆ ರೈಟ್ ಹಾಕೋರಿ. ಉತ್ತರ ರೈಟ್ ಹಾಕೋರಿ. ವೆರಿ ಗುಡ್. ಮುಂದಿನ ಲೆಕ್ಕ ನೋಡ್ರಿ. ಚೆನ್ನಾಗಿ ಪ್ರಯತ್ನ ಮಾಡ್ರಿ. ಈ ಗಣಿತ ಮುಗಿದ್ರೆ ಭಾರಿ ಶಣ್ಯರ